ನಮಸ್ಕಾರ ಕರ್ನಾಟಕ. ಈ ಮಧ್ಯರಾತ್ರಿಯಲ್ಲಿ ನಮಗೆ ಸ್ವತಂತ್ರ ಸಿಕ್ತು. ಮಧ್ಯರಾತ್ರಿಯಲ್ಲಿ ಸಿಕ್ಕಂಥ ಸ್ವತಂತ್ರ ಈಗ ಕರ್ನಾಟಕದಲ್ಲಿ ಐ ಥಿಂಕ್ ಸುಮಾರು 15 ವರ್ಷಗಳ ಹಿಂದೆ ಈ ಫೇಸ್ಬುಕ್ಕನ್ನು ನಾನು ಶುರು ಮಾಡಿದ್ದು ಅನ್ಕೊತೀನಿ. ತದನಂತರ ಬೀಯಿಂಗ್ ಆನ್ ಅಡ್ವೊಕೇಟ್ ಒಂದಷ್ಟು ಅವೇರ್ನೆಸ್ಗಳನ್ನು ಕ್ರಿಯೇಟ್ ಮಾಡಿ ಐ ಥಿಂಕ್ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ವಕೀಲರ ತ ಹೋಗ್ಲಿಕ್ಕಾಗಲ್ಲ, ಒಂದಷ್ಟು ಬೇಸಿಕ್ ಕಾಲೇಜ್ಗೂ ಸೇರೋಕ್ಕಾಗಲ್ಲ. ಲಾ ಕಲ್ತ್ಕೊಬೇಕು ಅಂತಂದರೆ ಎಷ್ಟೋ ಜನಕ್ಕೆ ತಿಳ್ಕೊಬೇಕು ಅಂತಿರುತ್ತೆ, ಕಾಲೇಜ್ಗೆ ಹೋಗೋಕ್ಕಾಗಲ್ಲ. ವಕೀಲರ ಹತ್ರ ಹೋದರೆ ಐ ಥಿಂಕ್ ಒಂದು ಆಫೀಸ್ ಕೊಟ್ಟು ಅದನ್ನು ಕೇಳೋಕ್ಕಾಗಲ್ಲ. ಹಾಗಾಗಿ ಕಳೆದ ಒಂದು 14-13 ವರ್ಷದಿಂದ ಫೇಸ್ಬುಕ್ಕಲ್ಲಿ ನಾನು ಯಾವುದೇ ಲಾಭ ಇಲ್ಲ ನನಗೆ, ಆದರೂ ಕೂಡ ಕಾನೂನಿನ ಅರಿವನ್ನು ಮೂಡಿಸ್ತಾ ಇದೆ. ಇಟ್ಸ್ ಅ ಫ್ರೀಡಮ್ ಆಫ್ ಸ್ಪೀಚು. ಈ ನಿಟ್ಟಿನಲ್ಲಿ ಐ ಥಿಂಕ್ ಕಾನೂನಿನ ಅರಿವನ್ನು ಮೊದಲ ಬಾರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಜನರಿಗೆ ರೀಚ್ ಮಾಡುವಂಥ ಕೆಲಸವನ್ನು ಕರ್ನಾಟಕದಲ್ಲಿ ಐ ಥಿಂಕ್ ನಾನೇ ಇರ್ಬೋದು ಮಾಡಿರೋದು ಅಂತ ಅನ್ನಿಸುತ್ತೆ. ಅದರಿಂದ ಪ್ರೇರೇಪಿತಗೊಂಡಂಥ ಒಂದಷ್ಟು ವಕೀಲರುಗಳು ಸಾಮಾಜಿಕ ಜಾಲತಾಣದಲ್ಲಿ ಜನರಿಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ರು. ಓಕೆ, ಇದರಿಂದ ಅವರು ಫೇಮಸ್ ಆಗಿಬಿಟ್ರೇನೋ ಅಥವಾ ಜನರಿಗೆ ಪರಿಚಯ ಆಗಿಬಿಟ್ರೇನೋ ತಪ್ಪೇನಿಲ್ಲ. ಈ ನಿಟ್ಟಿನಲ್ಲಿ ಒಂದು 8-10 ಜನ ಫೇಸ್ಬುಕ್ಕಲ್ಲಿ ಜನರಿಗೆ ಮಾಹಿತಿಗಳನ್ನು, ಸ್ಪಷ್ಟೀಕರಣಗಳನ್ನು, ಒಂದಷ್ಟು ಕಾನೂನುಗಳ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದಂತೆ. ಅದರಿಂದ ಅವ್ರಿಗೇನು ಲಾಭ ಇಲ್ಲ. ಇಫ್ ಐ ಆಮ್ ನಾಟ್ ರಾಂಗ್, ಅವರಿಂದ ಏನೋ ಕೇಸ್ ಸಿಕ್ಬಿಡುತ್ತೆ, ಅವ್ರು ಫೇಮಸ್ ಆಗಿಬಿಡ್ತಾರೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಸಾಧ್ಯನೇ ಇಲ್ಲ. ಯಾಕಂದರೆ ಕಳೆದ 13 ವರ್ಷದಿಂದ ನಾನೂ ಮಾಡಿದ್ದೀನಿ. ನಾನೇನು ಒಂದು ಕೋಟ್ಯಾಂತರ ರೂಪಾಯಿದಿಂದ ಲಕ್ಷನೂ ಸಂಪಾದನೆ ಮಾಡಿಲ್ಲ. ನಮಗೆ ಬ್ಯಾಕ್ಗ್ರೌಂಡ್ ಇದೆ, ಜೀವಂತವಾಗಿದ್ದೀವಿ. ಅಕಸ್ಮಾತು ಒಂದಷ್ಟು ಅರಿವನ್ನು ಸಮಾಜದಲ್ಲಿ ಜನರಲ್ಲಿ ವಕೀಲರುಗಳು ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಜಾಲತಾಣವನ್ನು, ಫೇಸ್ಬುಕ್ಕನ್ನು ಬಳಸಿ ಮಾತನಾಡ್ತಾ ಇದ್ದಾರೆ ಅಂತಂದರೆ ಅಪ್ರಿಷಿಯಬಲ್ ವರ್ಕು. ಬಟ್ ಆದರೆ ಇವತ್ತು ಅವರ ಜೀವನ ಬೀದಿಗೆ ಬಂದಿದೆ. ಯಾಕೆ ಬೀದಿಗೆ ಬಂದಿದೆ? ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲು ಬಸವರಾಜ್ ಅಂತ, ಅವರು ಐ ಥಿಂಕ್ ಡಿಸಬಿಲಿಟಿ ಕಮಿಟಿ ಮೆಂಬರು, ಹೈಕೋರ್ಟ್ ಸೀನಿಯರ್ ಕೌನ್ಸಿಲ್ ಅಂತ ಹೇಳ್ಕೊತಾರೆ, ಫೇಮಸ್ ಅಡ್ವೊಕೇಟ್ ಅಂತ ಅನ್ಕೊಂತಾರೆ. ಅವರು ಈ ಯಾರ್ಯಾರು ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಐ ಥಿಂಕ್ ಜನರ ಜೊತೆ ಒಂದಷ್ಟು ಜನರಿಗೆ ಮಾಹಿತಿಗಳನ್ನು ಕೊಟ್ಕೊಂಡು ಮಾಡ್ತಾ ಇದ್ರು, ಅವರ ಲಿಸ್ಟ್ಗಳನ್ನೆಲ್ಲ ಮಾಡಿ ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್ ಅವರ ಲೈಸೆನ್ಸ್ಗಳನ್ನು ಸಸ್ಪೆಂಡ್ ಆಗಿದೆ ಅಂತ ನಾವು ಕೇಳ್ಪಟ್ಟು ಸುದ್ದಿ ಮಾಧ್ಯಮದಲ್ಲಿ ಒಂದು ಸುದ್ದಿ ಬಂದಿದೆ. ಬನ್ನಿ ಅದನ್ನು ನಮಸ್ತೆ ಬನ್ನಿ ಆ ವಿಡಿಯೋ ಒಂದು ನಿಮಿಷ ನೋಡೋಣ. ಯಾಕೆಂತಂದರೆ ಎಲ್ಲರೂ ಕೂಡ ಲಾಯರ್ ಹತ್ರ ಹೋಗಿ ಫೀಸ್ ಕೊಟ್ಟು ಐ ಥಿಂಕ್ ಎಲ್ಲರೂ ಕೂಡ ಕೇಳೋಕ್ಕಾಗಲ್ಲ. ಬನ್ನಿ. ಸ್ಕ್ರೀನಿಂಗ್ ಕಮಿಟಿ ಮೆಂಬರ್, ಕೌನ್ಸಿಲ್ ಅಧ್ಯಕ್ಷರು, ಇವ್ರದೇ ಯೂಟ್ಯೂಬ್ ಚಾನಲ್. ಬಾರ್ ಕೌನ್ಸಿಲ್ ಇದಾರಲ್ಲ ಬೆಂಗಳೂರು, ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ ಇವರು ಅಧ್ಯಕ್ಷರು. ಇವ್ರದೇ ಯೂಟ್ಯೂಬ್ ಚಾನಲ್ಗಳಲ್ಲಿ ಇವರು ಲೀಗಲ್ ವಿಚಾರನ ಮಾತಾಡುವಂತ ಕೆಲಸಗಳನ್ನ ಮಾಡಿದ್ದಾರೆ. ಇದು ಅವ್ರದೇ ಪ್ರಮೋಷನ್ ಮಾಡ್ಕೊಳ್ಳುವಂತ ವಿಚಾರ ಅಲ್ವಾ? ಒಂದು. ಎರಡನೇದು ನೋಡಿ, ಪ್ರಭಾವ ಬೀರುವಂತ ಕೆಲಸಗಳು, ಹೈಕೋರ್ಟ್ ಜಡ್ಜ್ಗಳು, ಲೋಕಾಯುಕ್ತದವರು, ಇವ್ರ ಜೊತೆ ಕ್ಯಾಬಿನಲ್ಲಿ ತೆಗೆಸಿರುವಂತ ಫೋಟೋಗಳು ಫೇಸ್ಬುಕ್ ಗಳಲ್ಲಿ ಹಾಕೊಂಡಿದ್ದಾರೆ ಇವರು. ಇದು ಆಪೋಸಿಟ್ ಕಕ್ಷಿದಾರರ ಮೇಲಾಗ್ಲಿ ಮತ್ತೆ ಇನ್ನೊಬ್ಬರ ಮೇಲಾಗ್ಲಿ ಪ್ರಭಾವ ಬೀರೋದಲ್ವಾ? ಮಾನ್ಯ ಲೋಕಾಯುಕ್ತರ ಜೊತೆ ಫೋಟೋ ತೆಗೆಸ್ಕೊಂಡಿರೋದು, ಹೈಕೋರ್ಟ್ ಜಸ್ಟಿಸ್ ಗಳ ಜೊತೆ ಫೋಟೋ ತೆಗೆಸ್ಕೊಂಡಿರೋದು, ಇದೆಲ್ಲದನ್ನ ಇವ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಇವ್ರು ಹಾಕ್ತಾರೆ. ಸೆಲ್ಫ್ ಪ್ರಮೋಷನ್ ಇವ್ರು ಮಾಡುವಂಥದ್ದು. ಅಲ್ಲೇನಿದೆ, ವಕೀಲರು ಪ್ರಮೋಷನ್ ಮಾಡೋದಾಗ್ಲಿ, ಅವರ ಆಫೀಸ್ ಅಡ್ರೆಸ್ ಹೇಳೋದಾಗ್ಲಿ, ಫೋನ್ ನಂಬರ್ ಹಾಕೋದಾಗ್ಲಿ ಅದನ್ನ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಸಾಲಿಟಿಸೇಷನ್ ಅದೇನೋ ಹೇಳ್ತಾರೆ, ಇರ್ಲಿ, ಆಯ್ತು ಆಯ್ತಾ. ಸ್ವಂತ ಪ್ರಮೋಷನ್ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ. ಇವ್ರು ಸ್ವಂತ ಪ್ರಮೋಷನ್ ಮಾಡ್ಕೊಂಡಿರೋದಕ್ಕಿಂತ ದಾಖಲಾತಿ ಇಲ್ಲಿದೆ. ಅದಾದ್ಮೇಲೆ ಈ ದಕ್ಷ ಬಸವರಾಜ್ ಇದಾರಲ್ಲ, ವಕೀಲರುಗಳು ಬೇರೆ ವೃತ್ತಿ ಮಾಡಂಗಿಲ್ಲ. ಇವ್ರದೇ ಆದಂತ ಒಂದು ಲೇಔಟ್ ಇದೆ. ಆ ಲೇಔಟ್ SR ವ್ಯಾಲ್ಯೂ 500 ರೂಪಾಯಿ ಇದ್ರೆ ಇವ್ರ ಮಾರ್ಕೆಟ್ ವ್ಯಾಲ್ಯೂ 1600 ರೂಪಾಯಿ. ನೋಡಿದ್ರಲ್ಲ, ಜನರಿಗೆ ಫ್ರೀಯಾಗಿ ಒಂದಷ್ಟು ವಕೀಲರುಗಳು ಫೇಸ್ಬುಕ್ ಮುಖಾಂತರ, ಸಾಮಾಜಿಕ ಜಾಲತಾಣದ ಮುಖಾಂತರ
ಒಂದಷ್ಟು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರು. ಕಾನೂನಿನ ಜ್ಞಾನನ ಸಮಾಜಕ್ಕೆ ಫ್ರೀಯಾಗಿ ಕೊಡ್ತಾ ಇದ್ರು. ನನ್ ತಿಳಿದ ಮಟ್ಟಿಗೆ ಅದರಿಂದ ದುಡ್ಡು ಸಂಪಾದನೆ ಬರುತ್ತೆ, ಅದರಿಂದ ಹಣ ಸಂಪಾದನೆ ಮಾಡೋದು ಎಲ್ಲ ಸುಳ್ಳು. ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲಿನ ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ ಆದಂತ ಅಡ್ವೊಕೇಟ್ ಬಸವರಾಜ್ ಅವರು ಇವುಗಳನ್ನ ಲೈಸೆನ್ಸ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ. ನಾವು ಕೇಳೋದೇನು ಅಂತಂದ್ರೆ ಖುದ್ದು ಆ ಬಸವರಾಜ್ ಅವರ ಲೇಔಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲೇ ಯಾರೋ ಆರೋಪ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ಈಗ ಕೆಳಗಡೆ ಫೋಟೋದಲ್ಲಿ ಇದ್ದಿದ್ದೆ ಆ ಮೈಸೂರು ರವಿ ಅಂತೆಲ್ಲ ಅವ್ರನ್ನೆಲ್ಲಾನು ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ಐ ಥಿಂಕ್ ಇದೊಂದು ಸ್ವಂತ ನಮ್ಮದೇ ಆದಂತ ಫೆಟರ್ನಿಟಿಯವರು ನನ್ನ ಮೇಲೂ ಕೂಡ ಇದೇ ರೀತಿ ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಟ್ಟರು. ಆ ರವಿಡಿ ಚನ್ನಣ್ಣ ಅವರ ವಿಚಾರದಲ್ಲಿ ನಾನು ಡೂಪ್ಲಿಕೇಟ್ ಮಾಸ್ ಕಾರ್ಡು ಮತ್ತೆ ನನ್ನನ್ನ ಪ್ರಾಕ್ಟೀಸೇ ನಿಲ್ಲಿಸ್ಬಿಟ್ರು ಇವರೆಲ್ಲ ಸೇರ್ಕೊಂಡು. ಈಗ ಪಾಪ ಯಾರೋ ಒಂದಷ್ಟು ಜನ ಅಂದ್ರೆ ಇವ್ರ ವಿಚಾರ ಏನು ಅಂತಂದ್ರೆ ಇವ್ರು ಬಿಟ್ರೆ ಬೇರೆ ಯಾರು ಫೇಮಸ್ ಆಗ್ಬಾರ್ದು. ಯಾವ ನೈತಿಕ ರೀ? ಇವಾಗ ವಕೀಲರುಗಳು ಫೇಸ್ಬುಕ್ ಅಲ್ಲಿ ಮಾತಾಡ್ತಾ ಇರೋದು ತಪ್ಪು ಅನ್ನೋದಾದ್ರೆ ಆಗಿನ ಕಾಲದಲ್ಲಿ ಕೋರ್ಟ್ ಅನ್ನ ಬಿಟ್ಟು ಒಬ್ಬ ವಕೀಲನಾದವನು ಸ್ವತಂತ್ರ ಹೋರಾಟ ಕೇಳಿದ, ಅದು ನನ್ ಅದರ್ ದ್ಯಾನ್ ಮಹಾತ್ಮ ಗಾಂಧೀಜಿ. ಹಾಗಾದ್ರೆ ಮಹಾತ್ಮ ಗಾಂಧೀಜಿನೂ ಕೂಡ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅವ್ರನ್ನೂ ಬೀದಿಗೆ ತಳ್ಳಿಬಿಡಿ. ಅಲ್ರಿ, ಯಾರೋ ಒಂದಷ್ಟು ಜನ ಏನೋ ವಿಚಾರವನ್ನ, ಕಾನೂನಿನ ಜ್ಞಾನವನ್ನ ಎಲ್ಲರೂ ಕಾಸು ಕೊಟ್ಟೆ ಹಾಗಾದ್ರೆ ವಕೀಲರ ಆಫೀಸ್ಗೆ ಹೋಗಿ ಕಲಿಯಕ್ಕಾಗತ್ತಾ? ಎಲ್ಲರೂ ಕಾಲೇಜ್ ಸೇರ್ಕೊಂಡೇ ಕಲಿಯಕ್ಕಾಗತ್ತಾ? ಕಾಲೇಜ್ ಸೇರ್ಕೊಂಡೇ ಲಾನ ಕಲಿಯಕ್ಕಾಗತ್ತಾ? ಒಂದಷ್ಟು ಜನ ವಕೀಲರುಗಳು ಫೇಸ್ಬುಕ್ ಬಳಸಿ ಒಂದಷ್ಟು ಜನಕ್ಕೆ ಫ್ರೀ ಆಗಿ ಅದನ್ನ ಕೊಡ್ತಾ ಇದಾರೆ. ಅವರ ಲೈಸೆನ್ಸ್ಗಳನ್ನ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಅಕ್ರಮ ಬರೀ ಇವರೇನ ಮಾಡ್ತಾರದು, ಬೇರೆಯಲ್ಲೂ ಅಕ್ರಮ ಇಲ್ವಾ? ನಾನು ನೇರವಾಗಿ ಅಡ್ವೊಕೇಟ್ ಬಸವರಾಜ್ ಅವರೇ, ನಾನು ನಿಮಗೆ ಕೇಳ್ತೀನಿ. ಐ ನೋ ಇವರೇ ಕ್ವೈಟ್ ಸೀನಿಯರ್ ಕೌನ್ಸಿಲ್, ಇದನ್ನ ಮಾತಾಡಬಾರ್ದು ಅಂತಿದೆ, ಬಟ್ ನಿಮ್ಮ ಈ ಕ್ರಮ ಎಷ್ಟರ ಮಟ್ಟಿಗೆ ಸರಿ ಬಸವರಾಜ್ ಅವರೇ? ಬಡವರು ಲಾಯರ್ ಆಗ್ಬಾರ್ದು, ಬಡ ಲಾಯರ್ಗಳು ಸೋಷಿಯಲ್ ಮೀಡಿಯಾ ಬಳಸಬಾರ್ದು. ಹಂಗಾರೆ ಯಾರ್ಯಾರು ದೊಡ್ಡ BMW ಕಾರಲ್ಲಿ ಓಡ್ತಾರ ಅವ್ರು ಮಾತ್ರ ಚೆನ್ನಾಗಿರ್ಬೇಕು. ಸಣ್ಣ ಪುಟ್ಟ ಲಾಯರ್ಗಳು ಜನರಿಗೆ ಹತ್ರ ಆಗ್ಬಾರ್ದು, ಫೇಮಸ್ ಆಗ್ಬಾರ್ದು, ಜನರಿಗೆ ಮಾಹಿತಿನ ತಿಳಿಸಬಾರ್ದು. ಹಾಗಾದ್ರೆ ಈ ಫೇಸ್ಬುಕ್ ಬಳಸುವಂತ ವಕೀಲರುಗಳು ತಪ್ಪು ಮಾಡಿರೋದಂದ್ರೆ ಹಾಗಾದ್ರೆ ಗಾಂಧೀಜಿಯವರು ಕೂಡ ತಪ್ಪು ಮಾಡಿದ್ರು ಅನ್ಸುತ್ತೆ. ಯಾಕಂದ್ರೆ ಕೋರ್ಟ್ ಪ್ರಾಕ್ಟೀಸ್ ಬಿಟ್ಟು ಬ್ರಿಟಿಷರ ವಿರುದ್ಧ ಬೀದಿಗೆ ಬಂದು ನಿಂತ್ಕೊಂಡ್ರು. ಎರಡು ಕಡೆ ನ್ಯಾಯ ಕೊಡಿಸ್ಬೋದು ನನ್ನ ಪ್ರಕಾರ. ಒಂದು, ನ್ಯಾಯಾಲಯದಲ್ಲಿ ನ್ಯಾಯ ಕೊಡಿಸ್ಬೋದು, ಅಲ್ಲಿ ಕೊಡ್ಸಕ್ಕಾಗಿಲ್ಲ ಅಂದ್ರೆ ಬೀದಿನಲ್ಲೂ ಕೂಡ ಕೊಡಿಸ್ಬೋದು. ಈ ಕೆಲಸವನ್ನ ಒಬ್ಬ ನೈತಿಕತೆ ಹೊತ್ತಿರುವಂತ ಜವಾಬ್ದಾರಿಯುತವಾದಂತ ಅಡ್ವೊಕೇಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಅಕ್ರಮ ಎಲ್ಲಿಲ್ಲ ಹೇಳಿ? ಅಕ್ರಮ ಎಲ್ಲಿಲ್ಲ? ಚುನಾವಣೆಗಳಲ್ಲಿ ಇಲ್ವಾ? ಚುನಾವಣೆಗಳಿಗೆ ಹಣ ಕೊಟ್ಟು ಓಟ್ ಹಾಕ್ಸ್ಕೊಳಲ್ವಾ? ಎಷ್ಟು ಸಾವಿರ ಅಕ್ರಮ ಬೇಕು? ನಾನು ಕೊಡ್ತೀನಿ ಬೇಕಾರೆ. ಎಷ್ಟು ಸಾವಿರ ಅಕ್ರಮ ಈ ಯಾವ ವೃತ್ತಿಯಲ್ಲಿ ಇವ್ರು ಮಾತಾಡ್ತಾ ಇದ್ದಾರೋ ಅದರಲ್ಲೇ ಸಾವಿರ ನಾನು ಬೀದಿಗೆ ತಂದಿಡ್ಲಾ? ಯಾಕಂದ್ರೆ 2023ಕ್ಕೆ ನನ್ನ ಮೇಲೆ ಹೋಗಿ ಡೆಲ್ಲಿ ಬಾರ್ ಕೌನ್ಸಿಲ್ ಕಂಪ್ಲೇಂಟ್ ಕೊಡಿಸಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ಫೇಮಸ್ ಆಗಿದ್ದೆ ಅಂತ ಹೊಟ್ಟೆ ಊರಿಗೋಸ್ಕರ ಇವೊಂದು ಡೂಪ್ಲಿಕೇಟ್ ಮಾಸ್ ಕೊಡು, ಇವನೊಬ್ಬ ಡೂಪ್ಲಿಕೇಟ್ ಲಾಯರ್ ಡೆಲ್ಲಿ ಬಾರ್ ಕೌನ್ಸಿಲ್ ಕಂಪ್ಲೇಂಟ್ ಕೊಟ್ಟು ಇಲ್ಲಿ ಪ್ರಾಕ್ಟೀಸ್ ಅನ್ನ ಸ್ಟಾಪ್ ಮಾಡಿಸಿ ಇವತ್ತು CM ಆಗಕ್ಕೆ ದಾರಿ ಹುಡ್ಕೊಂಡಿದೀನಿ. ನಾವ್ ಹೇಳೋದೇನೋ ಅಂತಂದ್ರೆ, ಇರೋನಿಗೆ ಒಂದ್ ಜಾಗ ಆದ್ರೆ ಇಲ್ಲೋನಿಗೆ ಇಡೀ ಪ್ರಪಂಚನೂ ಕೂಡ ಅವಂದೇ ಅಖಾಡ. ಎಲ್ಲಿ ಬೇಕಾರೆ ಬೆಳಿಬಹುದು, ಎಲ್ಲಿ ಬೇಕಾರೆ ಏನ್ ಸಾಧನೆ ಮಾಡಬಹುದು, ಎಲ್ಲಿ ಬೇಕಾರೆ ಆಗ್ಬಹುದು. ನಾನು ಆ ವೃತ್ತಿಗೆ ಗೌರವ ಕೊಟ್ಟಿದ್ದೆ. ಯಾಕೆ ಅಂತಂದ್ರೆ ನಾನು ಆ ಕೋಟ್ ಹಾಕೊಂಡು ಜನ ನನ್ನ ವಕೀಲ್ ಸಾಬ್ ಅಂತ ಗುರುತಿಸಿದ್ದು. ನಿಮಗೆ ಹೊಟ್ಟೆ ಉರಿ ಇದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಸಾಮಾಜಿಕ ಜಾಲತಾಣದಲ್ಲಿ ಜನರಿಗೆ ಮಾಹಿತಿ ಕೊಟ್ರೆ ಅಪರಾಧನ ಅದು? ಅವರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡೋದು, ಸಸ್ಪೆಂಡ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಬಾರ್ ಕೌನ್ಸಿಲ್ ಫೀಸ್ ಅದೇ ಲೈಸೆನ್ಸ್ ಫೀಸ್ ನ 600 ರೂಪಾಯಿ ಫಿಕ್ಸ್ ಮಾಡಿದ್ರು ಪಾರ್ಲಿಮೆಂಟ್. 25,000 ರೂಪಾಯಿ 15,000 ರೂಪಾಯಿ ಈಸ್ಕೊಳ್ತಾರೆ. ಅದ್ರ ಬಗ್ಗೆ ಯಾವ್ದು ಅಕ್ರಮ ಇಲ್ಲ ಅಲ್ವಾ? ಅಲ್ಲ, ತೋರ್ಸೋಣ ಅಕ್ರಮ ಎಷ್ಟು ಬೇಕ್ರಿ? ಸಾವಿರಾರು ಅಕ್ರಮ ತೋರಿಸ್ತೀವಿ, ವಿತ್ ಫೋನ್ ರೆಕಾರ್ಡ್ ತೋರಿಸ್ತೀವಿ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಏನ್ ಫೀಸ್ ನ ಫಿಕ್ಸ್ ಮಾಡಿದೆ, ಅಲ್ಲಿ ಏನ್ ಫೀಸ್ ಇಸ್ಕೊಂತಾರೆ, ಏನೇನ್ ನಡೀತದೆ, ಪೋಸ್ಟಿಂಗ್ ಎಷ್ಟು ಕಾಸ್ಟ್ ಕೊಡ್ಬೇಕು, ಕೇಸನ್ನ ಪೋಸ್ಟ್ ಮಾಡ್ಕೊಂಡ್ಬೇಕಾದ್ರೆ ಎಷ್ಟು ಲಂಚ ಕೊಡ್ಬೇಕು ತೋರ್ಸೋಣ. ವಿ ವಿಲ್ ಶೋ ವಿತ್ ದ ಪ್ರೂಫ್. ಅದ್ರ ಮೇಲೆ ಕ್ರಮ ಜರುಗಿಸೋ ಕೆಲಸವನ್ನ ಸಂಬಂಧಪಟ್ಟವ್ರು ಮಾಡ್ತೀರಾ ನೀವು? ಇಲ್ಲಿವರೆಗೂ ಡೆಲ್ಲಿ ನಮ್ಮ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನನ್ಗೆ ಹೇಳ್ತು, ಜಗದೀಶ್ ಅವರ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ, ಅವರು ನೈಜತೆಯಿಂದ ವಕೀಲರು ಅಂತ. ಅದು ಹೇಳಿದ್ರೆ ಪರವಾಗಿಲ್ಲ. ನಾವು ಅಲ್ಲಿವರೆಗೂ 2.5 ವರ್ಷ ಪ್ರಾಕ್ಟೀಸ್ ಅನ್ನ ತಪ್ಪಿಸಿದ್ರು ಇವ್ರು ನಮ್ಗೆ. ಅಲ್ರಿ, ಬರೀ ದುಡ್ಡಿರೋರೇ ದುಡ್ಡು ಮಾಡ್ಬೇಕಾ? ಫೇಮಸ್ ಆಗಿರೋ ಫೇಮಸ್ ಮಾಡ್ಬೇಕಾ? ಹಂಗಾರೆ ವಕೀಲರ ಮಕ್ಕಳು ವಕೀಲರಾಗಬೇಕು. ನಮ್ಮಂತವ್ರು ಫಸ್ಟ್ ಜನರೇಷನ್ ಅವರು ವಕೀಲರಾಗಬಾರ್ದು, ಪ್ರಾಕ್ಟೀಸ್ ಮಾಡಬಾರ್ದು, ಫೇಸ್ಬುಕ್ ಅಲ್ಲಿ ಅದ್ರ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸಬಾರ್ದು. ಏನ್ ತಪ್ಪೇನಿದೆ? ವಾಟ್ಸ್ ರಾಂಗ್ ಇದು? ವಾಟ್ ಇಸ್ ಅ ಕ್ರೈಮ್ ಇನ್ ದಟ್? ಅದ್ರಲ್ಲಿ ಏನ್ ಕ್ರೈಮ್ ಇದೆ?
ಅವ್ರು ಯಾರೋ ಪಾಪ ಒಂದಷ್ಟು ಜನ ವಕೀಲರುಗಳು ಫೇಸ್ಬುಕ್ ಅಲ್ಲಿ ಜನರಿಗೆ ಮಾಹಿತಿಗಳನ್ನ ತಿಳಿಸ್ಕೊಂಡು ಏನಪ್ಪ ಈ ತರ ಮನೆ ಕಟ್ಟಬೇಕಾದ್ರೆ ಈ ತರ ಮಾಡ್ಬೇಕು, ಸಿವಿಲ್ ಸೂಟ್ ಹಾಕಿ ಈ ತರ ಮಾಡ್ಬೇಕು, ಈ ಕೇಸಲ್ಲಿ ಈ ತರ ಮಾಡ್ಬೇಕು, ಏನ್ ತಪ್ಪೇನು, ಅದ್ರಲ್ಲಿ ಅಪರಾಧ ಏನು, ಅದ್ರಲ್ಲಿ ಎಲ್ಲಿ ದುಡ್ಡು ಬರ್ತದೆ, ಯಾರು ದುಡ್ಡು ಕೊಡ್ತಾರೆ, ಅದರಲ್ಲಿ ಯಾರು ಬಂದು ಲಕ್ಷಾಂತರ ರೂಪಾಯಿ ಕೊಡ್ತಾರೆ, ಸಾವಿರಾರು ರೂಪಾಯಿ, ₹1 ಯಾರು ಕೊಡ್ತಾರೆ, ನಮಗೇನೋ ಒಂದು ಹುಚ್ಚಾಟ, ಜನರಿಗೆ ಮಾಹಿತಿ ತಿಳಿಸ್ಬೇಕು ಅಂತ ಅಷ್ಟು ಬಿಟ್ರೆ ಯಾರೂ ಕೂಡ ಹಣ ಕೊಡಲ್ಲ. ಅದರಲ್ಲಿ ಅಕ್ರಮ ಸಂಪಾದನೆ ಇದೆ, ನಿಮ್ಗೆ ಹಣ ಬರುತ್ತೆ ಅಂತ ಬಾರ್ ಕೌನ್ಸಿಲ್ ಅವರು ಅವ್ರ ಲೈಸೆನ್ಸ್ ಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸುಮಾರು 10-15 ಜನನ ಲೈಸೆನ್ಸ್ ಗಳನ್ನ ಸಸ್ಪೆಂಡ್ ಮಾಡಿದ್ರೆ ಎಷ್ಟು ಮಟ್ಟಿಗೆ ಕರೆಕ್ಟ್ ಇದು? ನೀವು ಯಾರೋ ಭಯ ಬೀಳೋಂತ ಅವಶ್ಯಕತೆ ಇಲ್ಲ, ಹೈಕೋರ್ಟ್ಗೆ ಹಾಕಿ. ಇಫ್ ಯು ವಾಂಟ್ ಎನಿ ಸಪೋರ್ಟ್, ನಾನ್ ಸಪೋರ್ಟ್ ಮಾಡ್ತೀನಿ. ಯಾರ ಹತ್ರ ಭಿಕ್ಷೆ ಬೇಡ ಅಂತ ಅವಶ್ಯಕತೆ ಇಲ್ಲ. ವಕೀಲರುಗಳು ಯಾರು ಸಸ್ಪೆಂಡ್ ಆಗಿದ್ದೀರಾ, ನೀವು ಯಾರೂ ಕೂಡ ಯಾರ ಹತ್ರ ಭಿಕ್ಷೆ ಬೇಡ ಅಂತ ಅವಶ್ಯಕತೆ ಇಲ್ಲ. ಅಲ್ಲಿ ಒಂದು ಯಾವ ಮಟ್ಟ ಅಂತಂದ್ರೆ ನಾವೇ ಬಾಸ್ಗಳು, ಯಾರು ಬಾಸ್ ಅಲ್ಲ. ಇವತ್ತು ಎನ್ರೋಲ್ಮೆಂಟ್ ಆದ್ರೆ ಅವನಿಗೆ ಎಷ್ಟು ಗೌರವ ಇದೆಯೋ, 20 ವರ್ಷ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಅಷ್ಟೇ ಗೌರವ ಇದೆ. ಈ ಒಂದು ಫೆಟರ್ನಿಟಿಗೆ, ಈ ಒಂದು ವಕೀಲರುಗಳಿಗೆ ಒಂದು ಗೌರವ ಇದೆ. ದಯಮಾಡಿ ಡಿಸ್ಕ್ರಿಮಿನೇಷನ್ ಮಾಡಬೇಡಿ. ನಾವು ಸೀನಿಯರ್ಸು, ನಾವು ತುಂಬಾ ದೊಡ್ಡ ಹೆಸರು ಮಾಡಿದ್ದೀವಿ, ನಾವು ಕೂಡ ಒಂದು ಲೈಸೆನ್ಸ್ ಅನ್ನ ಇಟ್ಕೊಂಡಿದ್ದೀವಿ. ನಮಗೂ ಕೂಡ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಲೈಸೆನ್ಸ್ ಕೊಟ್ಟಿದೆ. ಅಕಸ್ಮಾತ್ ನಮ್ಮ ಅಕ್ರಮಗಳನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ನಾವ್ ಯಾರು ಅಕ್ರಮನೇ ಮಾಡಿಲ್ಲ. ಫೇಸ್ಬುಕ್ ಅಲ್ಲಿ ನಾವು ಮಾತಾಡೋದು ಅಕ್ರಮ ಅಂತ ನಿಮ್ಗೆ ಅನ್ಸಿದ್ರೆ, ಅಪರಾಧ ಅಂತ ಹಿಂಗ್ ಅನ್ಸಿದ್ರೆ, ನಿಮ್ಮ ಬ್ಯಾಕ್ ಗ್ರೌಂಡ್ ಗಳನ್ನ ಎಕ್ಸ್ಪೋಸ್ ಮಾಡ್ಬೇಕಾಗತ್ತೆ. ವಿತೌಟ್ ಎನಿ ಹೆಸಿಟೇಷನ್ ವಿ ವಿಲ್ ಎಕ್ಸ್ಪೋಸ್ ಯು, ವಿ ವಿಲ್ ಫೈಟ್. ಯಾಕಂದ್ರೆ ನಾನು ಸಾವನ್ನ ನೋಡ್ ಬಂದಿದ್ದೀನಿ, ಆಯ್ತಾ, ಬೀದಿಲಿದ್ದು ಬಂದಿದ್ದೀನಿ, ಬೀದಿಲಿ ಮಲ್ಕೊಂಡ್ ಬಂದಿದ್ದೀನಿ, ಚೆನ್ನಾಗಿದ್ದು ಇದ್ದೀನಿ, ಚೆನ್ನಾಗಿಲ್ದಿರೋ ಜೀವನ ಮಾಡಿದ್ದೀನಿ, ಲೈಸೆನ್ಸ್ ಇದ್ರು ಹೋರಾಟ ಮಾಡಿದ್ದೀನಿ. ಲೈಸೆನ್ಸ್ ನನ್ನನ್ನು ಕ್ಯಾನ್ಸಲ್ ಮಾಡಕ್ ಹೋದಾಗೂ ಕೂಡ ನನ್ನ ಲೈಸೆನ್ಸ್ ರಿನ್ಯೂ ಮಾಡಿದಿರಾ, ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಾಗೂ ಕೂಡ ಹೋರಾಟ ಮಾಡಿದ್ದೀನಿ, ಗೆದ್ದು ಬಂದಿದ್ದೀನಿ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸರ್ಟಿಫಿಕೇಟ್ ಕೊಟ್ಟಿದೆ ನನಗೆ. ಆಮೇಲೆ ನನ್ನ ಸರ್ಟಿಫಿಕೇಟ್ಗಳು ಒರಿಜಿನಲ್ ಅಂತ ಅವತ್ತೋಗಿ ಯಾವ ನೈತಿಕತೆ ಇಟ್ಕೊಂಡು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರೆ, ಇವತ್ತೊಂದಷ್ಟು ಜನ ಯಾರೋ ಅಡ್ವೊಕೇಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರೆ, ಆಮೇಲೆ ಕಾನೂನು ಬಗ್ಗೆ ಅರಿವನ್ನ ಮೂಡಿಸ್ತಾ ಇದ್ರೆ. ಎಲ್ಲರೂ ಕಾಲೇಜ್ಗೆ ಹೋಗಕ್ಕಾಗತ್ತಾ? ಈ ವಯಸ್ಸಲ್ಲಿ ಎಲ್ಲರೂ ಕೂಡ ಕಾನೂನು ಅರಿವನ್ನ ತಗೊಳಕ್ಕೆ ಕಾಲೇಜ್ಗೆ ಹೋಗಕ್ಕಾಗತ್ತಾ? ಏನೋ ಅವ್ರಿಗೆ ಗೊತ್ತಿರೋದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ರೆ ಅದೊಂದು ದೊಡ್ಡ ಅಪರಾಧ. ಆಮೇಲೆ ಅದು ಇವ್ರಿಗೆ ದುಡ್ಡು ಬರುತ್ತಂತೆ. ಎಲ್ಲಿ ಯಾರು ಕೊಡ್ತಾರೆ ದುಡ್ಡು? ಫೇಸ್ಬುಕ್ ಅಲ್ಲಿ ಮಾತಾಡಿದ್ರೆ ಯಾರು ದುಡ್ಡು ಕೊಡ್ತಾರೆ? ನನಗಂತೂ ಇದ್ರೋಗ ₹1 ಯಾರ ಹತ್ರ ಈಸ್ಕೊಂಡಿಲ್ಲ, ಬಂದೂ ಇಲ್ಲಪ್ಪ. ಅದಂಗ್ ಬಂದ್ಬಿಡ್ತದೆ? ನಮಗ್ ಗೊತ್ತಾಗ್ತಾ ಇಲ್ಲ ವಾಟ್ ಈಸ್ ಹ್ಯಾಪನಿಂಗ್ ಅಂತ. ಅಲ್ಲ ರೀ, ನೋಡ್ರಿ, ಒಂದ್ ಕಡೆ ಲೂಟಿಕೋರ ಸಮಾಜ, ಭ್ರಷ್ಟಾಚಾರ ತುಂಬಿರುವಂತ ಸಮಾಜ, ಇನ್ನೊಂದು ಕಡೆ ಯಾರೋ ಒಂದಷ್ಟು ಜನ ವಕೀಲರುಗಳು ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ರೆ ಅವರ ಲೈಸೆನ್ಸ್ ಗಳನ್ನ ಸಸ್ಪೆಂಡ್ ಮಾಡಿ ನೀವು ಆ ಲಿಂಕ್ಗಳನ್ನ ತೆಗೆದಾಕಿ. ಹಂಗಾರೆ ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲಿ ಇದೆ. ಈ ದೇಶದ ಸಂವಿಧಾನ ಆರ್ಟಿಕಲ್ 19ರಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಇದೆ. ಅದು ವಕೀಲರಿಗೂ ಅನ್ವಯಿಸುತ್ತೆ. ಅವರು ಕೂಡ ಮಾತಾಡಬಹುದು. ಫಂಡಮೆಂಟಲ್ ಫ್ರೀಡಮ್ ಆಫ್ ಸ್ಪೀಚ್ ನೀವು ಕಿತ್ಕೊಂಡ್ಬಿಟ್ಟು ಅಂತಂದ್ರೆ, ಜಸ್ಟ್ ಬಿಕಾಸ್ ನೀವು ಒಂದು ರೆಗ್ಯುಲೇಟರಿ ಬಾಡಿ ಅಂತ, ಹಾಗಾದ್ರೆ ನೀವು ರೆಗ್ಯುಲೇಟರಿ ಬಾಡಿಯಲ್ಲಿ ಕೂತ್ಕೊಂಡ್ರು ಯಾರೋ ಏನು ತಪ್ಪೇ ಮಾಡಿಲ್ವಾ? ತೆಗಿಯೋಣ ಈಚೆ ಕಡೆಗೆ. ಶುಡ್ ವಿ ಎಕ್ಸ್ಪೋಸ್? ಅಲ್ಲ, ನಮ್ಗೆ ಆಹ್ವಾನ ಕೊಟ್ರೆ ಎಕ್ಸ್ಪೋಸ್ ಮಾಡ್ತೀವಪ್ಪ, ನನಗೇನು ಸಮಸ್ಯೆ ಇಲ್ಲ. ಶುಡ್ ವಿ ಎಕ್ಸ್ಪೋಸ್? ನಾವ್ ಎಕ್ಸ್ಪೋಸ್ ಮಾಡ್ಬೇಕೇನ್ರೆ ಮಾಡೋಣ, ನನಗೇನು ಸಮಸ್ಯೆ ಇಲ್ಲ. ನಿಮ್ಮ ಕಾರ್ಯಚಟುವಟಿಕೆಗಳು, ನಿಮ್ಮ ಬಿಸ್ನೆಸ್ ಗಳನ್ನ ಎಕ್ಸ್ಪೋಸ್ ಮಾಡೋಣ. ನಾನು ಎಲ್ಲರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಯಾರ್ಯಾರು ಲೈಸೆನ್ಸ್ ಮಾಡ್ಕೊಂಡು ಬಿಸ್ನೆಸ್ ಗಳು ಮಾಡ್ತಾ ಇದ್ದೀರಾ, ಯಾರ್ಯಾರು ಲೈಸೆನ್ಸ್ ಮಾಡ್ಕೊಂಡು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಕಂಪನಿಗಳು ಓಪನ್ ಮಾಡ್ತಾ ಇದ್ದೀರಾ, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ, ನೀವು ಯಾರ್ಯಾರು ಲೇಔಟ್ಗಳು ಮಾಡಿದ್ದೀರಾ, ಬೇರೆ ಬೇರೆ ರಾಜಕೀಯ ಕೆಲಸಗಳನ್ನ ಮಾಡ್ಕೊಂಡು ಸಂಪಾದನೆ ಮಾಡ್ತಾ ಇದ್ದೀರಾ, ಎಲ್ಲರ ಲಿಸ್ಟು ಇದೆ. ಎಕ್ಸ್ಪೋರ್ಟ್ ಮಾಡೋಣವಾ? ಶುಡ್ ಬಿ ಎಕ್ಸ್ಪೋಸ್? ಯಾರೋ ರೀ ಅಲ್ಲಿ ಏನೋ ಒಂದು ಮಾಡ್ಕೊಂಬಂದು 4 ಮಾತು ಫೇಸ್ಬುಕ್ ಅಲ್ಲಿ ಹೇಳ್ಬಿಟ್ರೆ ಅವನೇನ್ BMW ತಗೊಂಡ್ಬಿಟ್ಟ ನಂತರ? ಯಾರು ತಗೊಂಡಿಲ್ಲ. ನನಗಂತೂ ಯೋಗ್ಯತೆ ಇದೆ. ನಮ್ಮ ಅಜ್ಜಿ ತಾತ ಮಾಡಿಟ್ಟಿದ್ದಾರೆ, BMW ತಗೊಂಡೆ. ಅಲ್ಲಿ ಲಾಯರ್ಗಿರಿ ಮಾಡಂತೂ ನಾನು BMW ತಗೊಂಡಿಲ್ಲ. ನಮ್ಮ ಯೋಗ್ಯತೆ ಇದೆ, ನಮ್ಮ ಅಜ್ಜಿ ತಾತ ಮಾಡಿಟ್ಟಿದ್ದಾರೆ, ನಮ್ಮ ಅಪ್ಪ ಅಮ್ಮ ಉಳಿಸಿಟ್ಟಿದ್ದಾರೆ, ನಾವು ತಗೊಂಡ್ವಿ. ಈಗ BMW ಇದು ತಿಪ್ಟೂರಿಂದ ಬಂದು, ತುಮಕೂರಿಂದ ಬಂದು, ಬೇರೆ ಬೇರೆ ಡಿಸ್ಟಿಕ್ ಇಂದ ಬಂದು ಅಲ್ಲಿ BMW ಬೆಂಚ್ ತಗೊಂಡಿರೋರು ನೈತಿಕತೆಯಿಂದನೇ ಸಂಪಾದನೆ ಮಾಡಿದಾರಾ? ಹಂಗಾರೆ ನಾವು ಲೆಕ್ಕಾಚಾರ ಕೇಳ್ಬೋದಾ? ನೀವ್ ಹೆಂಗ್ ಡಿವೈಡ್ ಮಾಡ್ತೀರಾ ನಮ್ಮನ್ನ ಅಂತ? ಸಾಮಾಜಿಕ ಜಾಲತಾಣದಲ್ಲಿ ನಾವು ಮಾತಾಡ್ಬಿಟ್ರೆ ನಾವು ಫೇಮಸ್ ಆಗ್ಬಿಟ್ರಿ ಅಂತ ಲೆಕ್ಕನ? ನೀವು ಆಗಿ ಬೇಡ ಅಂತ ಹೇಳ್ದಾರವರು, ನೀವು ಮಾತಾಡಿ, ಅದು ಅಪರಾಧನಾ? ಅಲ್ಲ, ಯಾರೋ ಒಂದಷ್ಟು ಜನ ವಕೀಲರುಗಳು ಜನರಿಗೆ ಮಾಹಿತಿಯನ್ನ ತಿಳಿಸೋದು, ಕಾನೂನು ಅರಿವನ್ನ ಮೂಡಿಸೋದು, ಅದು ಅಪರಾಧ ಹೆಂಗಾಗುತ್ತೆ? ಮತ್ತೆ ಆರ್ಟಿಕಲ್ 19 ನಮ್ಮ ದೇಶದ ಸಂವಿಧಾನ, ಫ್ರೀಡಮ್ ಆಫ್ ಸ್ಪೀಚ್ ನಮ್ಗೆ ಅಧಿಕಾರ ಕೊಟ್ಟಿದೆ. ಅದು ಭಾರತದ 140 ಕೋಟಿ ಜನರಿಗೂ ಅನ್ವಯಿಸುತ್ತೆ. ಭಾರತದಲ್ಲಿರುವಂತಹ 25 ಲಕ್ಷ ಅಡ್ವೊಕೇಟ್ಗಳಿಗೂ ಅನ್ವಯಿಸುತ್ತೆ. ಕರ್ನಾಟಕದಲ್ಲಿರುವ 1.5 ಲಕ್ಷ ಅಡ್ವೊಕೇಟ್ಗಳಿಗೂ ಅನ್ವಯಿಸುತ್ತೆ. ನನಗೂ ಅನ್ವಯಿಸುತ್ತೆ, ನಿಮಗೂ ಅನ್ವಯಿಸುತ್ತೆ. ಫ್ರೀಡಮ್ ಆಫ್ ಸ್ಪೀಚ್ ನೀವು ಹೆಂಗ್ರಿ ಕಿತ್ಕೊಂತೀರಾ? ಜಸ್ಟ್ ಬಿಕಾಸ್ ನಾವು ಪ್ರೊಫೆಷನಲ್ಲಿ ಫೇಸ್ಬುಕ್ ಅಲ್ಲಿ ಮಾತಾಡ್ಬಿಟ್ರೆ ದುಡ್ಡು ಬರ್ತದಾ? ಯಾರ್ಯಾರು ಎಷ್ಟೆಷ್ಟು ದುಡ್ಡು ಮಾಡಿದೀರಾ
ಏನೋ ಫೀಸನ್ನ ಬಿಟ್ಟು ನಾನು ಎಕ್ಸ್ಪೋಸ್ ಮಾಡೋಣ. ಯಾರ್ಯಾರು ಕಂಪನಿಗಳು ನಡೆಸ್ತಾ ಇದ್ದೀರಾ, ಯಾರ್ಯಾರು ಬಿಸ್ನೆಸ್ಗಳು ಮಾಡ್ತಾ ಇದ್ದೀರಾ, ಯಾವ್ದಾವ್ ರಾಜಕಾರಣಿಗಳ ಜೊತೆ ಸೇರ್ಕೊಂಡು ಏನೇನ್ ಮಾಡ್ತಾ ಇದ್ದೀರಾ, ಯಾವ್ಯಾವ ಪೊಲೀಸವ್ರ ಜೊತೆ ಸೇರ್ಕೊಂಡು ಕೇಸ್ಗಳನ್ನ ತಗೊಂಡು ಕಾಸು ಮಾಡ್ತಾ ಇದ್ದೀರಾ, ಶುಡ್ ವಿ ಲಿಸ್ಟ್ ಔಟ್ ಅಂಡ್ ಎಕ್ಸ್ಪೋಸ್ ಮಾಡೋಣ. ಯಾವ್ಯಾವ ಚುನಾವಣೆಯಲ್ಲಿ ನೀವು ಎಷ್ಟೆಷ್ಟು ಕೋಟಿ ಖರ್ಚು ಮಾಡ್ತಾ ಇದ್ದೀರಾ, ಯಾವ್ಯಾವ ಕುಂಕುಮಣಿ ಕೊಟ್ಟಿದ್ದೀರಾ, ಯಾವ್ಯಾವ ಬೆಳ್ಳಿ ಕಪ್ ಕೊಟ್ಟಿದ್ದೀರಾ, ಯಾವ್ಯಾವ ಪೆನ್ನುಗಳು ಕೊಟ್ಟಿದ್ದೀರಾ, ಯಾವ್ಯಾವ ಹಣವನ್ನ ಕೊಟ್ಟಿದ್ದೀರಾ, ಎಲ್ಲರೂ ಅಲ್ಲ ಮಾಡಿರೋರ್ನ ಎಕ್ಸ್ಪೋಸ್ ಮಾಡೋಣವಾ. ಅದ್ರ ಮೇಲೆ ಕ್ರಮ ಜರುಗಿಸ್ತೀರಾ? ವಿ ಆರ್ ರೆಡಿ. ನನಗೇನು ಸಮಸ್ಯೆ ಇಲ್ಲ. ಯಾರ್ಯಾರನ್ನ ಸಸ್ಪೆಂಡ್ ಮಾಡೋದು ನೀವು ಈ ರೀತಿ ದಬ್ಬಾಳಿಕೆ ಮಾಡೋದು? ಅಲ್ರಿ, ₹600 ಎನ್ರೋಲ್ಮೆಂಟ್ ಫೀಸ್ಗೆ 25,000 ತಗೊಳ್ತಾರೆ ಬಾರ್ ಕೌನ್ಸಿಲ್ ಅಲ್ಲಿ. ಈಗ ನಿಮ್ಮ ಮೇಲೆ ಏನ್ ಕ್ರಮ ಜರುಗಿಸ್ಬೇಕು ನಾವು? ಬೇಕಾದ್ರೆ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಬೇಕಾದ್ರೆ ನಾನು ಲಿಸ್ಟ್ ಹಾಕ್ಸ್ತೀನಿ. ಪಾರ್ಲಿಮೆಂಟು, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಲೈಸೆನ್ಸ್ಗೆ, ಎನ್ರೋಲ್ಮೆಂಟ್ಗೆ ₹600 ಫಿಕ್ಸ್ ಮಾಡಿದೆ. ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ರಿಸರ್ವ್ಡ್ ಕ್ಯಾಸ್ಟ್ ಅವ್ರಿಗೆ ₹200, ₹300 ಮಾಡಿದ್ದಾರೆ. ₹600ಗಿಂತ ನೀವು ಆ ಫೀಸು ಈ ಫೀಸು ಅಂತ ಎನ್ರೋಲ್ಮೆಂಟ್ ಬಂದಾಗ ₹15,000, ₹20,000, ₹40,000 ವಸೂಲಿ ಮಾಡಿದಿರಲ್ವಾ? ಇದ್ರ ಬಗ್ಗೆ ಯಾವ ಕ್ರಮ ಜರುಗಿಸೋಣ ನಾವು? ಇದು ಅಕ್ರಮ ಅಲ್ವಾ? ನೀವು ಅಲ್ಲಿ ಕೂತ್ಕೊಂಡು ಆಮೇಲೆ ನಾವುಗಳು ಅಡ್ವೊಕೇಟ್ಗಳು ಓಟ್ ಹಾಕಿದ್ರೆ ಮಾತ್ರ ಬಾರ್ ಕೌನ್ಸಿಲ್ ಅಲ್ಲಿ ನೀವು ಗೆಲ್ಲೋದು. ಬಾರ್ ಕೌನ್ಸಿಲ್ ಅಲ್ಲಿ ನೀವು ಗೆಲ್ಲಿಸಬೇಕು ಅಂದ್ರೆ ಅಡ್ವೊಕೇಟ್ಗಳೇ ಓಟ್ ಹಾಕ್ಬೇಕು. ಅದೇ ಅಡ್ವೊಕೇಟ್ಗಳಿಗೆ ಫೇಸ್ಬುಕ್ ಅಲ್ಲಿ ಮಾತಾಡಿದಿರಾ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿದ್ದೀರಾ, ಅಲ್ಲಿ ಸಂಪಾದನೆ ಮಾಡಿದಿರಾ, ಇಲ್ಲಿ ಸಂಪಾದನೆ ಮಾಡಿದಿರಾ ಅಂತ ಅವ್ರ ಲೈಸೆನ್ಸ್ ನ ಸಸ್ಪೆಂಡ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಆಮೇಲೆ ಅವ್ರಿಗೆ ನೋಟಿಸ್ ಕೊಡದೆ ಲೈಸೆನ್ಸ್ ನ ಸಸ್ಪೆಂಡ್ ಮಾಡಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಒಂದು ಪೊಲೀಸರು ಅರೆಸ್ಟ್ ಮಾಡಕ್ಕೆ ನೋಟಿಸ್ ಕೊಡ್ಬೇಕಾಗತ್ತೆ. ಒಬ್ಬರ ಲೈಸೆನ್ಸ್ ನ ಸಸ್ಪೆಂಡ್ ಮಾಡ್ಬೇಕಾದ್ರೆ ಅವ್ರಿಗೆ ನೋಟಿಸ್ ಕೊಡ್ತೀರಾ, ಸಸ್ಪೆಂಡಿಂಗ್ ಮಾಡ್ತೀರಾ, ಅವ್ರ ಅನ್ನಕ್ಕೆ ಕೈ ಹಿಂಗ್ ಹಾಕ್ತೀರಾ? ಡೋಂಟ್ ಯು ಥಿಂಕ್ ದಿಸ್ ಇಸ್ ದ ಸಿವಿಲ್ ಡೆತ್? ಇಟ್ಸ್ ಅ ವಾಲೇಷನ್ ಆಫ್ ಫಂಡಮೆಂಟಲ್ ರೈಟ್. ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ನ ವಾಲೇಷನ್ ಅಲ್ವಾ? ಏನ್ ಮಾಡ್ತಾ ಇದ್ದೀರಾ? ಎಲ್ಲೆಲ್ಲಿ ಯಾರ್ಯಾರನ್ನ ಏನೇನು ಬಡಿತಾ ಇದ್ದೀರಾ? ಯಾಕೆ ಬಡಿತಾ ಇದ್ದೀರಾ? ನನ್ಗೆ ಗೊತ್ತಿಲ್ಲ. ಯಾರೋ ಬಸವರಾಜ್ ಅಂತ ಹಾಕಿದಾರೆ ಅಲ್ಲಿ. ಯಾವ ಬಸವರಾಜ್ ಅಂತ ನನಗೂ ಗೊತ್ತಿಲ್ಲ. ಹಂಗಾರೆ ಬದುಕೋರೆ ಬದುಕಬೇಕು. ಬೆನ್ಸಲ್ ಓಡೋನೇ ಬೆನ್ಸ್ ತಗೊಬೇಕು, ಅವನ ಮಗನೇ ಬೆನ್ಸ್ ತಗೊಬೇಕು. BMW ಓಡೋನೆ BMW ತಗೊಬೇಕು. ಸಾಮಾನ್ಯ ವಕೀಲರು ಸಂಪಾದನೆ ಮಾಡಬಾರ್ದು, ಸಾಮಾನ್ಯ ವಕೀಲರು ಫೇಮಸ್ ಆಗ್ಬಾರ್ದು, ಸಾಮಾನ್ಯ ವಕೀಲರು ಜನರಿಗೆ ಹತ್ರ ಆಗ್ಬಾರ್ದು, ಸಾಮಾನ್ಯ ವಕೀಲರು ಜನರಿಗೆ ಪರಿಚಯ ಆಗ್ಬಾರ್ದು. ನಮ್ಮಪ್ಪ ಅಡ್ವೊಕೇಟ್ ಅಲ್ಲ, ಆದ್ರೆ ಇಡೀ ಕರ್ನಾಟಕ ನನ್ಗೆ ಗೊತ್ತು. ಯಾಕೆ ಗೊತ್ತು ಅಂತಂದ್ರೆ ನಾನು ಕೂಡ ಸೇವೆ ಮಾಡಿದ್ದೀನಿ, ಕಾನೂನನ್ನು ತಿಳಿಸ್ಕೊಟ್ಟಿದ್ದೀನಿ. ಅಪರಾಧನ ಇದು? ನಾನ್ ಮಾಡಿರೋದು ಅಪರಾಧ ಅಂದ್ರೆ ಮಹಾತ್ಮ ಗಾಂಧೀಜಿ ಮಾಡಿರೋದು ಕೂಡ ಅಪರಾಧವೇ. ಅವರು ಕೋರ್ಟ್ ಅನ್ನ ಬಿಟ್ಟು ಬೀದಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರಲ್ಲ, ಇದು ಅದೇ ಕೋರ್ಟ್ ಅಲ್ಲಿ ಇವತ್ತು ಗಾಂಧೀಜಿ ಫೋಟೋ ಹಾಕ್ತಿವಲ್ಲ, ಆ ಗಾಂಧೀಜಿ ಅವರು ಮಾಡಿದ್ದು ಕೂಡ ತಪ್ಪೇ. ನಮ್ಮಂತವ್ರೇನಾದ್ರೂ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಪರಿಚಯ ಮಾಡ್ಕೊಡ್ತಾ ಇದ್ರೆ, ವಿವರಣೆ ಕೊಡ್ತಾ ಇದ್ರೆ, ಅದು ಸ್ವಾರ್ಥವಾಗಲ್ಲ, ನಿಸ್ವಾರ್ಥದಿಂದ ಜನರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಕೇಳಿಸ್ಕೊಂಡ್ರೆ ಎಲ್ಲರೂ ಬಂದು ನಮಗೆ ಕಾಸು ಕೊಡಲ್ಲ, ನಮಗೆ ಫೀಸ್ ಕೊಡಲ್ಲ, ಅವರು ಕೇಳಿಸ್ಕೊಂಡು ಚೆನ್ನಾಗಿರ್ಲಿ ಅಪ್ಪ ಅಂತ ಆಶೀರ್ವಾದ ಮಾಡ್ತಾರೆ. ಬಿಟ್ರೆ ಇದರಿಂದ ಬರುವಂತ ಪ್ರಯೋಜನ ಏನೂ ಇಲ್ಲ. ಸಂಪಾದನೆ ಮಾಡೋ ವಕೀಲರ ಬಗ್ಗೆ ಮಾಹಿತಿ ಬೇಕಾ? ನಾನ್ ಕೊಡ್ತೀನಿ. ಯಾರ್ಯಾರು ಸಸ್ಪೆಂಡ್ ಮಾಡಿಸಿದಿರಲ್ಲ ನೀವು, ಪಾಪ ಅವ್ರು ಯಾರೋ ಫೇಸ್ಬುಕ್ ಅಲ್ಲಿ 4 ಮಾತಾಡಿದ್ರೆ ನೀವು ಅವ್ರಗಳನ್ನ ಸಸ್ಪೆಂಡ್ ಮಾಡಿದಿರಲ್ಲ. ನಾನು ಕಳೆದ 14 ವರ್ಷದಿಂದ ಮಾತಾಡ್ತಾ ಇದ್ದೀನಿ. ನನಗೆ ಏನೇನು ತೊಂದರೆ ಕೊಟ್ರಿ ನನಗೆಲ್ಲ ಗೊತ್ತಿದೆ. ಹಾಗಂತ ನಾನೆಲ್ಲೂ ಜಗ್ಗಿಲ್ಲ, ಬಗ್ಗಿಲ್ಲ, ತಗ್ಗಿಲ್ಲ. ಓಕೆ, ಐ ಹ್ಯಾವ್ ಗ್ರೋನ್. ನೀವು 2023ರಲ್ಲಿ ಅವನು ಯಾರೋ ರವಿಡಿ ಚೆನ್ನಣ್ಣ ಅವ್ರ ವಿರುದ್ಧ ಮಾಡಿದ್ದಕ್ಕೆ ಕರ್ನಾಟಕದಲ್ಲಿ ಪ್ರಾಕ್ಟೀಸ್ ಅನ್ನ ನಿಲ್ಲಿಸಿದ್ರೆ ಬಾರ್ ಕೌನ್ಸಿಲ್ ಆಫ್ ಡೆಲ್ಲಿನಲ್ಲಿ ಕಂಪ್ಲೇಂಟ್ ಕೊಟ್ಟು ನನ್ನ ಲೈಸೆನ್ಸ್ ಅನ್ನ ರಿನ್ಯೂ ಮಾಡಕ್ ಬಿಟ್ಟಿಲ್ಲ 2.5 ವರ್ಷ. ನಾನು ಹೆಂಗ್ ಜೀವನ ಮಾಡಿರ್ಬೇಕು? ಅದನ್ನ ನಂಬ್ಕೊಂಡಿದ್ರೆ ಇವತ್ತು ನಿಮಗಿಂತ ಚೆನ್ನಾಗಿದ್ದೀನಿ ನಾನು. ಐ ಆಮ್ ಗುಡ್ ಇನ್ ಮೈ ಓನ್ ಲೆವೆಲ್. ನಾನು ಬೆಳೆದಿದ್ದೀನಿ, ಬೆಳೆಸಿದೆ ಸಮಾಜ, ನನ್ನ ಕಷ್ಟಗಳು ನಾನು ಬೆಳೆಸಿದ್ದೆ, ನೀವು ಕೊಟ್ಟಂತ ತೊಂದರೆಗಳು ನನ್ನ ಬೆಳೆಸಿದೆ. ಇವತ್ತು ಇನ್ನೇ ಯಾರ್ಯಾರು ತೊಂದರೆ ಕೊಡ್ತೀರಾ ನೀವೆಲ್ಲ? ಏನ್ ಮಾಡಕ್ ಕೊಟ್ಟಿದ್ದೀರಾ? ಸಾಮಾಜಿಕ ಜಾಲತಾಣದಲ್ಲಿ ಯಾರಾದ್ರೂ ವಕೀಲರು ಲೀಗಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಅಪರಾಧ ಹೆಂಗಾಗುತ್ತೆ ಅದು? ನೀವು ಅವ್ರ ಲೈಸೆನ್ಸ್ ಹೆಂಗ್ ಸಸ್ಪೆಂಡ್ ಮಾಡ್ತೀರಾ? ನೋಟಿಸ್ ಕೊಟ್ಟಿದ್ದೀರಾ? ಆಮೇಲೆ ಫ್ರೀಡಮ್ ಆಫ್ ಸ್ಪೀಚ್ ತಪ್ಪ? ಆರ್ಟಿಕಲ್ 19 ಸ್ಟ್ರೈಕ್ ಡೌನ್ ಮಾಡಿಸಿದ್ರೆ ಪಾರ್ಲಿಮೆಂಟ್ ಹೇಳ್ಬಿಟ್ಟು ಆರ್ಟಿಕಲ್ 19 ವಕೀಲರಿಗೆ ಅನ್ವಯ ಆಗಲ್ಲ, ಅವ್ರು ಮಾತಾಡಂಗಿಲ್ಲ, ಅವ್ರು ಬಾಯಿ ಮುಚ್ಕೊಂಡೇ ಇರಬೇಕು, ಅವ್ರು ಯಾರಿಗೂ ಏನು ಕೂಡ ಮಾಹಿತಿ ಕೊಡಂಗಿಲ್ಲ, ಸ್ಟ್ರೈಕ್ ಡೌನ್ ಮಾಡಿಸಿ. ಏನ್ರಿ ಆಗ್ತಾ ಇದೆ ಸಮಾಜದಲ್ಲಿ? ದರೋಡೆಕೋರ್ನ, ಲೂಟಿಕೋರ್ನ, ಬಂಡ್ಕೋರ್ನ, ರೇಪಿಸ್ಟ್ಗಳು, ಲಾಡಿ ಬಿಚ್ಚುವಂತ ಪೊಲೀಸರು ಅವ್ರ ಬಗ್ಗೆ ಮಾತಾಡಲ್ಲ. ನಾವುಗಳು ಅವ್ರ ಬಗ್ಗೆ ಸಮಾಜದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಅವ್ರ ಲೈಸೆನ್ಸ್ಗಳನ್ನ ಸಸ್ಪೆಂಡ್ ಮಾಡೋದು, ಅವ್ರಗಳಿಗೆ ತೊಂದರೆ ಕೊಡೋದು, ಏನೋ ದಬ್ಬಾಳಿಕೆ ಮಾಡೋದು. ಹಾಗಾದ್ರೆ ಕಾನೂನು ನಿಮ್ಗೊಂದು ನಮ್ಗೊಂದು ಕೊಡೋಣ? ಯಾವ ಬಾರ್ ಕೌನ್ಸಿಲ್ ನಮ್ಗೆ ಲೈಸೆನ್ಸ್ ಕೊಡುತ್ತೋ ಅದೇ ಬಾರ್ ಕೌನ್ಸಿಲ್ ನಿಮ್ಗೆ ಲೈಸೆನ್ಸ್ ಕೊಟ್ಟಿರೋದು. ಯಾವ ನಿಟ್ಟಿನಲ್ಲಿ ನೀವು ಮಾತಾಡ್ತಾ ಇದ್ದೀರಾ? ಆಯ್ತು, ನೀವು ಯಾರ್ಯಾರು ಸಸ್ಪೆಂಡ್ ಮಾಡಿದಾರೆ ಯಾರು ಕೂಡ ಯಾರ ಕಾಲಿಗೆ ಹೋಗಿ ಬೀಳಕ್ ಹೋಗ್ಬೇಡಿ ದಯಮಾಡಿ. ಇದನ್ನ ಹೈಕೋರ್ಟ್ ಅಲ್ಲಿ ನಾವು ಪ್ರಶ್ನೆ ಮಾಡೋಣ, ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡೋಣ. ವಿ ಹ್ಯಾವ್ ಎ ಕೋರ್ಟ್ ಆಫ್ ಲಾ ಟು ಎಕ್ಸಾಮಿನ್ ದಿಸ್. ಇವ್ರು ಮಾಡಿರೋ ಅಂತ ಕೆಲಸವನ್ನ ಅಲ್ಲೇ ಇವ್ರನ್ನ ಸೋಲಿಸ್ಬೇಕ್ರಿ. ಯಾರೋ ನಿಮ್ಮ ಲೈಸೆನ್ಸ್ ನ ಸಸ್ಪೆಂಡ್ ಮಾಡಿದಾರೋ ಚುನಾವಣೆ ನಿಂತಿದ್ದಾರೆ,
ಕರ್ನಾಟಕ ಬಾರ್ ಕೌನ್ಸಿಲ್ ಚುನಾವಣೆ ನಿಂತಿದ್ದಾರೆ, ಅವರನ್ನ ಸೋಲ್ಸೋ ಅಂತ ಕೆಲಸ ಮಾಡಿ. ಇಂಥ ವ್ಯಕ್ತಿಗಳು ಸಮಾಜಕ್ಕೂ ಅಲ್ಲ, ಅಡ್ವೊಕೇಟ್ ಫೆಟರ್ನಿಟಿಗೆ ಅಲ್ಲ, ಸಮಾಜಕ್ಕೂ ಕೂಡ ಮಾರಕ. ಅರೆ ತಾನೇ ಹೇಳ್ತಾರಲ್ಲ, ನೀನ್ ಮಾಡಿದ್ರೆ ಅದು ಅತ್ಯಾಚಾರ, ನಾನ್ ಮಾಡಿದ್ರೆ ಅದು ಪ್ರೀತಿ ಅನ್ನೋ ಮಟ್ಟಕ್ಕೆ ಆಗ್ಬಾರ್ದು. ಯಾವ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ದೀರಾ? ಸಾಮಾಜಿಕ ಜಾಲತಾಣದಲ್ಲಿ ವಕೀಲರುಗಳು ಲೀಗಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ, ಜನರಲ್ಲಿ ಒಂದು ನಂಬಿಕೆನ ಹುಡ್ಸಿದ್ರೆ, ಪ್ರತಿಯೊಬ್ಬರು ಕಾಲೇಜ್ಗೆ ಹೋಗಕ್ಕಾಗತ್ತಾ? ಕಾಲೇಜ್ ಸೇರ್ಕೊಂಡು ಕಾನೂನು ಕಲಿಯಕ್ಕಾಗತ್ತಾ? ಅವ್ರಿಗೆ ಗೊತ್ತಿರೋದೇನೋ ಸಾಮಾಜಿಕ ಜಾಲತಾಣ ಹೇಳಿದ್ರೆ ಅದು ಅಪರಾಧನ? ಹಾಗಾದ್ರೆ ಸಂಪಾದನೆ ಮಾಡೋ ವಿಚಾರ ಹೇಳ್ತೀರಲ್ಲ, ಫೇಸ್ಬುಕ್ ಅಲ್ಲಿ ಸಂಪಾದನೆ ಮಾಡಂಗಿದ್ರೆ ನನ್ನ ಹತ್ರ ಒಂದು ದೊಡ್ಡ ಲಿಸ್ಟೇ ಇದೆ ಸಂಪಾದನೆ ಮಾಡೋ ವಕೀಲರುಗಳು ಹೇಗೆ ಸಂಪಾದನೆ ಮಾಡ್ತಾ ಇದಾರಂತ. ನಾವ್ ಎಕ್ಸ್ಪೋಸ್ ಮಾಡೋಣವಾ? ನೀವ್ ಯಾರು ಅದನ್ನ ಮಾಡಕ್ಕೆ? ಆಮೇಲೆ ನೋಟಿಸ್ ಕೊಡ್ದಿರೋ ಸಸ್ಪೆಂಡ್ ಮಾಡಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? 600 ರೂಪಾಯಿ ಫೀಸು ಬಾರ್ ಕೌನ್ಸಿಲ್ ಅಲ್ಲಿ ಲೈಸೆನ್ಸ್ಗೆ. ಈಗ 15,000 20,000 ಇಸ್ಕೊಂತೀರಲ್ವಾ, ಅದು ಅಕ್ರಮ ಅಲ್ವಾ? ನಿಮ್ ಮೇಲೆ FIR ಮಾಡ್ಬೋದಾ? ನಿಮ್ ಮೇಲೆ ಕಾನೂನು ಕ್ರಮ ಜರುಗಿಸಬಹುದಾ ನೀವು ಬಾರ್ ಕೌನ್ಸಿಲ್ ಅವ್ರ ಮೇಲೆ? ಯಾರಿಗೆ ಹೇಳ್ತೀರಾ ನೀವೆಲ್ಲ? ಕಾನೂನು ಅಂದ್ರೆ ನೀವು ಮಾಡಿದ್ದೆ ಕಾನೂನು ಅನ್ಕೊಂಡಿದ್ದೀರಾ? ದೇಶದಲ್ಲಿ ಸಂವಿಧಾನದ ಟೆಸ್ಟ್ ಆಗಬೇಕು. ಒಂದು ಪಾರ್ಲಿಮೆಂಟ್ ಕಾನೂನು ಮಾಡಿದ್ರು ಕೂಡ ಸಂವಿಧಾನದ ಟೆಸ್ಟ್ ಕೆಳಗಡೆ ಅದು ಪಾಸ್ ಆದ್ರೆ ಮಾತ್ರ ಅದು ಕಾನೂನು. ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅದನ್ನ ಸ್ಟ್ರೈಕ್ ಡೌನ್ ಮಾಡುತ್ತೆ. ನೀವು ರೆಗ್ಯುಲೇಟರಿ ಬಾಡಿಗಳಾಗ್ಬಿಟ್ಟು ನಿಮಗೆ ಬೇಕಂದಾಗೆ ಬಿಹೇವ್ ಮಾಡೋದಾಯ್ತು ಅಂತಂದ್ರೆ ನಮಗೂ ಕೂಡ ಕಾನೂನು ಜ್ಞಾನ ಇದೆ, ಸಂವಿಧಾನದ ಹಕ್ಕಿದೆ, ನಮ್ಗೆ ನಮ್ಮ ಲೈಸೆನ್ಸ್ ಮೇಲೆ ಹಕ್ಕಿದೆ. ನಮ್ಮ ಲೈಸೆನ್ಸ್ಗಳನ್ನ ನೀವು ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡಿದ್ವಿ ಅಂತ ನೀವ್ ಹೆಂಗೆ ಏನೋ ಎಕ್ಸ್ಪ್ಲನೇಷನ್ ಸಮಯ ಕೊಡ್ತೀರಾ? ಆಮೇಲೆ ಒಂದು ಸಾಮಾನ್ಯ ಪೊಲೀಸರು ಕೂಡ ಅರೆಸ್ಟ್ ಮಾಡ್ಬೇಕಾದ್ರೆ ನೋಟಿಸ್ ಕೊಡ್ತಾರೆ, ಸಮನ್ಸ್ ಕೊಡ್ತಾರೆ. ಅಂಡರ್ 35 ಸೆಕ್ಷನ್ ನಮ್ಗೆ ನೋಟಿಸ್ಗಳನ್ನ ಕೊಡ್ತಾರೆ. ಯಾರೋ ಅರೆಸ್ಟ್ ಮಾಡ್ಬೇಕಾರೋ ಯಾವುದೇ ನೋಟಿಸ್ ಕೊಡದೆ ನೀವ್ ಹೆಂಗ್ ಸಸ್ಪೆಂಡ್ ಮಾಡ್ತೀರಾ? ಯಾರನ್ನ ಕೇಳಿ ಸಸ್ಪೆಂಡ್ ಮಾಡ್ತೀರಾ? ಯಾರಿಗೋಸ್ಕರ ಇದನ್ನ ನಡೆಸ್ತಾ ಇದ್ದೀರಾ? ನಾನು ಕರ್ನಾಟಕದಲ್ಲಿ ವಕೀಲರಿಗೆ ಹೇಳ್ತೀನಿ, ನೊಂದಂತ ವಕೀಲರುಗಳು ಯಾರು ಈ ಕೆಲಸ ಮಾಡ್ತಾ ಇದಾರೋ ಅವ್ರು ಬಾರ್ ಕೌನ್ಸಿಲ್ ಏನೋ ಚುನಾವಣೆ ನಿಂತವ್ರೆ, ಸೋಲಿಸ್ರಿ ಅವ್ರನ್ನ ಯಡಿಯೂರಪ್ಪನ ಸೋಲ್ಸು ಅಂತ ಹೇಳಿದ್ರೆ, ಏನೋ ಬೊಮ್ಮಾಯಿ ಮಗನ ಸೋಲ್ಸು ಅಂತಂದ್ವಿ. 2028ಗೆ DK ಶಿವಕುಮಾರ್ ಸೋಲ್ಸು ಅಂತ ಹೇಳಿದ್ವಿ. ಬಾರ್ ಕೌನ್ಸಿಲ್ ಅಲ್ಲೂ ಅಷ್ಟೇ ಕೆಲವರು ತಮ್ಮ ಸ್ವಾರ್ಥಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅಲ್ರಿ, ಸಾಮಾಜಿಕ ಜವಾಬ್ದಾರಿ ಇಲ್ವಾ? ಜನರ ಬಗ್ಗೆ ಕಾಳಜಿ ಇಲ್ವಾ? ನಾನು 13 ವರ್ಷದಿಂದ ಫೇಸ್ಬುಕ್ ಬಳಸ್ತಾ ಇದ್ದೀನಿ. ನಾನೆಷ್ಟು ಕೋಟಿ ಸಂಪಾದನೆ ಮಾಡಿದ್ದೀನಿ? ನಮ್ಮ ಅಜ್ಜಿ ತಾತ ಮಾಡಿಟ್ಟವ್ರೆ ಮಾತಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಮ್ದು ಕೂಡ 0ನೇ. ಅಲ್ಲ, ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ಫೇಸ್ಬುಕ್ ಬಳಸಬಾರ್ದಂತೆ, ಮಾತಾಡಬಾರ್ದಂತೆ, ಲಿಂಕ್ ನ ಡಿಸ್ಕನೆಕ್ಟ್ ಮಾಡ್ಬೇಕಂತೆ. ಅಲ್ರಿ, ಸಾಮಾಜಿಕವಾಗಿ ಜನರಿಗೆ ಮಾಹಿತಿ ಕೊಟ್ರೆ ಅಪರಾಧನ ಇದು? ಹಂಗಾರೆ ನಾನ್ ಮಾಡ್ತಾ ಇರೋದು ಅಪರಾಧ ಆದ್ರೆ, ಫೇಸ್ಬುಕ್ ಅಲ್ಲಿ ಮಾತಾಡ್ತಾ ಇರೋ ವಕೀಲರುಗಳ ಅಪರಾಧ ಆದ್ರೆ, ಮಹಾತ್ಮ ಗಾಂಧೀಜಿ ಮಾಡಿದ್ದು ಕೂಡ ಅಪರಾಧವೇ. ನನಗೆ ಗೊತ್ತಿಲ್ಲ ಇದೆಲ್ಲೋಗುತ್ತೆ ಅಂತ. ಬಟ್ ಒಂದಂತೂ ವಿ ಆರ್ ವೆರಿ ಸ್ಟ್ರಾಂಗ್. ಓಕೆ, ನಾವು ಜನರಿಗೋಸ್ಕರ ಫೈಟ್ ಮಾಡಕ್ ಗೊತ್ತಿದೆ ಅಂತಂದ್ರೆ ನಮಗೋಸ್ಕರ ನಾವು ಫೈಟ್ ಮಾಡೋದು ಕೂಡ ಗೊತ್ತಿದೆ ಅಂತ ಯಾರು ಇದನ್ನ ಬೇರೆ ಕೆಲಸ ಮಾಡ್ತಾ ಇದ್ರಲ್ಲ, ನಿಮ್ಗೊಂದು ರೀತಿಯ ಐ ಥಿಂಕ್ ಎಚ್ಚರಿಕೆಯನ್ನ ಕೊಡುತ್ತಾ. ಆಮೇಲೆ ನೀವು ಸಸ್ಪೆಂಡ್ ಮಾಡಿದ ತಕ್ಷಣ ನಾವ್ ಯಾರು ಬಂದು ನಿಮ್ಗೆ ಕಾಲಿಗೆ ಬೀಳಲ್ಲ. ಓಕೆ, ನನ್ ಆಫ್ ಆಸ್ ಗೋಯಿಂಗ್ ಟು ಫಾಲ್ ಇಂಟು ಯುವರ್ ಫೀಟ್. ನೀವೇನಾದ್ರು ಕಾಲಿಗೆ ಬೀಳ್ತಾರೆ ಅದಂತಂದ್ರೆ ಖಂಡಿತ ಯಾರೋ ಮಾಡಲ್ಲ. ವಿ ವಿಲ್ ಕ್ವಶನ್ ದಿಸ್ ಇನ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್. ಅಲ್ಲಿಂದನೇ ಚೀಮಾರಿ ಹಾಕಿಸ್ತೀವಿ ನಿಮ್ಗೆ. ಓಕೆ, ಆಮೇಲೆ ನೀವು ಎನ್ರೋಲ್ಮೆಂಟ್ಗೆ 600 ರೂಪಾಯಿ ತಗೊಬೇಕು. 15,000 ರೂಪಾಯಿ ಹಿಂಗ್ ತಗೊಂತೀರಾ? ಹಿಂಗ್ ತಗೊಂತೀರಾ 15,000 ರೂಪಾಯಿ? ಚುನಾವಣೆಯಲ್ಲಿ ಏನೇನು ಅಕ್ರಮ ನಡೀತಾ ಇದೆ ಎಕ್ಸ್ಪೋಸ್ ಮಾಡ್ಬೇಕಾ? ಮಾಡೋಣ, ಏನ್ ಸಮಸ್ಯೆ ಇಲ್ಲ. ನೀವು ಯಾರು ಕೂಡ ಯಾರಿಗೇನು ಯಜಮಾನರಲ್ಲ, ಅರ್ಥ ಆಯ್ತಾ? ನೀವು ಕೂಡ ನಮಗಿಂತ ಸೀನಿಯರ್ ಇರಬಹುದು, ಮತ್ತೆ ನಮಗಿಂತ ಏನು ಗೌರವ ಸಂಪಾದನೆ ಮಾಡೋಕೆ, ಗೌರವಕ್ಕೆ ಮತ್ತೆ ಪದವಿಗೆ ಯಾರೇನು ದೊಡ್ಡವರೇನಲ್ಲ. ನಾವೇನಾದ್ರೂ ಅಪರಾಧ ಮಾಡಿದ್ರೆ, ನಾವೇನಾದ್ರೂ ಪೊಲೀಸವ್ರ ಹತ್ರ ಕೇಸ್ಗಳು ಇಸ್ಕೊಂಡು ಅಲ್ಲಿ ವಕಾಲತ್ ಆಗ್ತಾ ಇದ್ದೀರಾ? ಸ್ಟೇಷನ್ ಇಂದ ನಾವೇನಾದ್ರೂ ಕೇಸ್ಗಳು ಕಲೆಕ್ಟ್ ಮಾಡ್ಕೊಂತ ಇದೀವಾ? ಇಲ್ಲ ಅಲ್ಲೆಲ್ಲಾದ್ರೂ ಕೇಸ್ಗಳನ್ನ ಪೋಸ್ಟ್ ಮಾಡಕ್ಕೆ ಲಕ್ಷ ಲಂಚ ಇಸ್ಕೊಂತ ಇದೀವಾ? ನಾವು ಸುಳ್ಳು ಹೇಳ್ತಾ ಇದೀವಾ? ಎಂತದಿಲ್ಲ, ನಾವು ಸುಳ್ಳು ಹೇಳ್ತಾ ಇಲ್ಲ. ಪೊಲೀಸರ ಹತ್ರ ಕೇಸ್ಗಳು ಇಸ್ಕೊಂಡು ಡೀಲು ಮಾಡ್ತಾ ಇಲ್ಲ. ನಾವು ಸುಳ್ಳು ಹೇಳಿ ರಿಯಲ್ ಎಸ್ಟೇಟು ಮಾಡ್ತಾ ಇಲ್ಲ. ಮತ್ತೆ ಯಾಕೆ ಫೇಸ್ಬುಕ್ ಅಲ್ಲಿ ಮಾತಾಡೋದು ಅಪರಾಧ ಅಂತ ಹೆಂಗ್ ಕನ್ಸಿಡರ್ ಮಾಡ್ತೀರಾ? ಅದ್ ಹೆಂಗ್ ಸಸ್ಪೆಂಡ್ ಮಾಡ್ತೀರಾ ನೀವು? ಆಮೇಲೆ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಚುನಾವಣೆ ನಡೀತಾ ಇದಾರೆ. ಯಂಗ್ ಜನರೇಷನ್ ಒಳ್ಳೆಯವ್ರಿಗೆ ನಿಮ್ ಜೊತೆಲಿ ನಿಂತ್ಕೊಂಡವ್ರಿಗೆ ಓಟ್ ಹಾಕಿ, ಅಂತಿಂದವ್ರಿಗೆ ಓಟ್ ಹಾಕಕ್ ಹೋಗ್ಬೇಡಿ. ಅಂತಿಂದವ್ರಿಗೆ ಓಟ್ ಹಾಕಿ ನಿಮ್ಮ ತಲೆ ಮೇಲೆ ನೀವೇ ಗುಟ್ಟ ಹೇಳ್ಕೊಂತೀರಾ. ಈ ರೀತಿ ಆಗ್ಬಿಟ್ಟಿದೆ. ಯುವಕರು, ಒಳ್ಳೆಯವರು, ಜವಾಬ್ದಾರಿ ಇರೋರು, ಸಮಾಜದ ಬಗ್ಗೆ ಕಾಳಜಿ ಇರೋಂಥವ್ರು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ಗೆ ನಿಂತ್ಕೊಂಡ್ರೆ ಅವ್ರಿಗೆ ಓಟ್ ಹಾಕಿ. ಯಾರನ್ನ ಸೋಲಿಸ್ಬೇಕು ಅಂತ ನಿಮಗೆ ಗೊತ್ತಿದೆ ಅವ್ರನ್ನ ಸೋಲಿಸಿ. ಧನ್ಯವಾದಗಳು.